ನಾವಿವತ್ತು ನೋಡ್ತಿರೋ ಕತೆ ಚೂಪಾ. ಈ ಕತೆ ಶುರುವಿನಲ್ಲಿ ನಮಗೆ 1996ರ ಮೆಕ್ಸಿಕೋ ಸೆನ್ ಜೇವಿಯರ್ನ ಸೀನ್ ತೋರಿಸಲಾಗುತ್ತೆ. ಅಲ್ಲಿ ರಿಚರ್ಡ್ ಹೆಸರಿನ ಸೈಂಟಿಸ್ಟ್ ತನ್ನ ಟೀಮ್ ಜೊತೆ ಒಂದು ಗುಹೆಯಲ್ಲಿ ಚುಪಕಬ್ರಾ ಅನ್ನೋ ಪ್ರಾಚೀನ ಜೀವಿಯನ್ನು ಹುಡುಕ್ತಿದ್ದ. ಆ ಜೀವಿಗೆ ರೆಕ್ಕೆಗಳಿದ್ದು ಒಂದು ಗೋಡೆಯ ಮೇಲೆ ಇವರಿಗೆ ಒಂದು ಪೇಂಟಿಂಗ್ ಕಾಣಿಸುತ್ತೆ. ಅದರಲ್ಲಿ ಚುಪಕಬ್ರಾದ ವರ್ಣನೆಯ ಚಿತ್ರ ಇತ್ತು. ಜನರು ಅದನ್ನು ಡೇಂಜರಸ್ ಪ್ರಾಣಿ ಅಂತ ಅಂದ್ಕೊಂಡಿದ್ರು. ಹಾಗೆ ಅದರ ಶಕ್ತಿಯಿಂದ ಯಾವುದೇ ರೋಗ ಗುಣಪಡಿಸಬಹುದು, ಮೆಡಿಸಿನ್ ತಯಾರಿಸಬಹುದು ಅಂತ ಅಂದ್ಕೊಂಡಿದ್ರು. ಯಾಕಂದ್ರೆ ಇದು ಪ್ರಾಚೀನ ಕಾಲದ ಜೀವಿಯಾಗಿತ್ತು. ಈಗ ಗುಹೆಯಲ್ಲಿದ್ದವರಿಗೆ ಅವರಿಗೆ ಕೆಲವು ಶಬ್ದಗಳು ಕೇಳಿಸುತ್ತೆ. ಅದನ್ನು ನೋಡಲು ಹೋಗಿ ಚುಪಕಬ್ರಾದ ಕೆಲವು ಗರಿಗಳು ಅವರಿಗೆ ಸಿಗುತ್ತೆ. ಒಬ್ಬ ಸೈಂಟಿಸ್ಟ್ ಗರಿಯನ್ನು ರಿಚರ್ಡ್ ಹತ್ರ ತಗೊಂಡು ಹೋಗ್ತಾನೆ. ಆ ಗರಿನ ನೋಡಿ ರಿಚರ್ಡ್ ವಾಪಸ್ ಗುಹೆಗೆ ಹೋಗಿ ನೋಡ್ತಾನೆ. ಅಲ್ಲಿ ಅವನಿಗೆ ಚುಪಕಬ್ರಾದ ಒಂದು ಮರಿ ಸಿಗುತ್ತೆ. ರಿಚರ್ಡ್ ಅದನ್ನು ಟಚ್ ಮಾಡಲು ಪ್ರಯತ್ನ ಮಾಡ್ತಾನೆ. ಆದ್ರೆ ಅಲ್ಲಿಗೆ ಚುಪಕಬ್ರಾದ ತಾಯಿ ಬಂದು ರಿಚರ್ಡ್ನ ಕೆಳಗೆ ಬೀಳಿಸುತ್ತೆ. ತನ್ನ ಮರಿಯನ್ನು ಬಾಯಲ್ಲಿ ಕಚ್ಚಿಕೊಂಡು ಅಲ್ಲಿಂದ ಓಡಲು ಆರಂಭಿಸುತ್ತೆ. ರಿಚರ್ಡ್ ಚುಪಕಬ್ರಾದ ಮೇಲೆ ಒಂದು ಫ್ಲೇರ್ ಫೈರ್ ಮಾಡ್ತಾನೆ. ಇದರಿಂದ ಅದರ ಒಂದು ರೆಕ್ಕೆಯಲ್ಲಿ ಬೆಂಕಿ ಉರಿಯುತ್ತೆ. ಆದ್ರೂ ಅದು ತನ್ನ ಮರಿಯನ್ನು ತಗೊಂಡು ಅಲ್ಲಿಂದ ಓಡಿಬಿಡುತ್ತೆ. ರಿಚರ್ಡ್ ತನ್ನ ಟೀಮ್ ಜೊತೆ ಗಾಡಿಯಲ್ಲಿ ಚುಪಕಬ್ರಾನ ಹಿಂಬಾಲಿಸ್ತಾನೆ. ಮುಂದೆ ಹೋಗಿ ಚುಪಕಬ್ರಾ ಹಾರಲು ಪ್ರಯತ್ನ ಮಾಡುತ್ತೆ. ಆದ್ರೆ ಒಂದು ರೆಕ್ಕೆ ಸುಟ್ಟು ಹೋಗಿದ್ರಿಂದ ಹಾರಲು ಅದಕ್ಕೆ ಆಗಲ್ಲ. ಚುಪಕಬ್ರಾ ಒಂದು ಎತ್ತರದ ಜಾಗದ ಮೇಲೆ ಹೋಗುತ್ತೆ. ರಿಚರ್ಡ್ ಅದರ ಹಿಂದೆ ಗಾಡಿ ತಗೊಂಡು ಹೋಗಲು ನೋಡಿದ್ರು ಅದು ವ್ಯರ್ಥವಾಗುತ್ತೆ. ಗಾಡಿ ಅಲ್ಲೇ ಸಿಲುಕುತ್ತೆ. ರಿಚರ್ಡ್ ತನ್ನ ಟೀಮ್ ಜೊತೆ ನಡ್ಕೊಂಡೇ ಚುಪಕಬ್ರಾ ಹಿಂದೆ ಹೋಗ್ತಾನೆ. ಆಗ ಒಂದು ಕಡೆ ಅವನಿಗೆ ಚುಪಕಬ್ರಾದ ಉಗುರು ಸಿಗುತ್ತೆ. ಮುಂದೆ ಸಾಗುತ್ತಾ ಅದು ರೋಡಲ್ಲಿ ಎದುರು ಬರ್ತಿದ್ದ ಗಾಡಿಗೆ ಡಿಕ್ಕಿ ಹೊಡೆಯುತ್ತೆ. ಹೀಗಾಗಿ ಅದು ಗಾಯಗೊಳ್ಳುತ್ತೆ. ಪೊದೆಯಲ್ಲಿ ಹೋಗಿ ಅವಿತುಕೊಳ್ಳುತ್ತೆ. ಆಗ ಅಲ್ಲಿಗೆ ರಿಚರ್ಡ್ನ ಟೀಮ್ ಒಟ್ಟಿಗೆ ಬರ್ತಾನೆ. ಚುಪಕಬ್ರಾ ತನ್ನ ಮರಿಯನ್ನು ಅಲ್ಲೇ ಪೊದೆಯಲ್ಲಿ ಆವಿತಿಟ್ಟು ಮುಂದೆ ಹೋಗತೊಡಗುತ್ತೆ. ಅದರ ಮರಿ ಕೂಡ ಅದರ ಹಿಂದೆ ಬರತೊಡಗುತ್ತೆ. ಆದ್ರೆ ಅದು ತನ್ನ ಮರಿಯನ್ನು ಅಲ್ಲೇ ಬಿಟ್ಟು ರಿಚರ್ಡ್ ಮತ್ತು ಟೀಮ್ ತನ್ನ ಹಿಂದೆ ಬರುವಂತೆ ಮಾಡುತ್ತೆ. ಮರಿ ಚುಪಕಬ್ರಾ ಒಂದು ಕಲ್ಲಿನ ಮೇಲೆ ಹತ್ತಿ ಕೂಗತೊಡಗುತ್ತೆ. ಈ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಅತ್ತ ನ್ಯೂಸ್ ನಲ್ಲಿ ಚುಪಕಬ್ರಾ ಬಗ್ಗೆ ಹೇಳಲಾಗುತ್ತೆ. ಚುಪಕಬ್ರಾ ಹೆಸರಿನ ಪ್ರಾಣಿ ಕುರಿಗಳ, ಆಡುಗಳ ನೆತ್ರ ಕುಡಿಯುತ್ತೆ. ಮೆಕ್ಸಿಕೋದ ಸ್ಯಾನ್ ಜೀವಿಯರ್ನ ರೈತರು ಅದನ್ನು ನೋಡಿ ಹೇಳಿದ್ರು. ಅದರ ಬಗ್ಗೆ ಹೇಳ್ತಿದ್ರು, ನಮಗೆ ಹಲವಾರು ಮೇಕೆಗಳು ವಿಚಿತ್ರ ರೀತಿ ಸತ್ತದು ಸಿಕ್ಕಿವೆ. ನಂತರ ನಾವು ಅಮೆರಿಕದ ಕನ್ಸನ್ ಸಿಟಿಯ ಒಂದು ಸ್ಕೂಲ್ ನಲ್ಲಿ ಅಲೆಕ್ಸ್ ಹೆಸರಿನ ಒಬ್ಬ ಹುಡುಗನನ್ನು ನೋಡ್ತೇವೆ. ಅಲೆಕ್ಸ್ ಕ್ಯಾಂಟೀನ್ ನಲ್ಲಿ ಒಬ್ನೇ ಕುಳಿತು ಗೇಮ್ ಆಡ್ತಿದ್ದ. ಅಲ್ಲಿಗೆ ಒಬ್ಬ ಹುಡುಗ ಬಂದು ಅಲೆಕ್ಸ್ ನ ಗೇಮ್ ಕಸಿದುಕೊಂಡು ಬಿಡ್ತಾನೆ ಮತ್ತು ಅವನಿಗೆ ತೊಂದರೆ ಕೊಡ್ತಾನೆ. ಆದ್ರೆ ಅಲೆಕ್ಸ್ ಒಬ್ಬನೇ ಇದ್ದಿದ್ರಿಂದ ಏನು ಹೇಳೋದಿಲ್ಲ. ಬಳಿಕ ಅಲೆಕ್ಸ್ ತನ್ನ ಮನೆಗೆ ಹೋಗ್ತಾನೆ. ಅಲ್ಲಿ ಅವನ ಮಾಮ್ ಅವನ ಪಾಸ್ಪೋರ್ಟ್ ಕೊಟ್ಟು ಹೇಳ್ತಾರೆ, ಏನು ನೀನು ಮೆಕ್ಸಿಕೋಗೆ ಹೋಗ್ತಿದೀಯಾ? ಅಲೆಕ್ಸ್ ಹೇಳ್ತಾನೆ, ನನಗೆ ಮೆಕ್ಸಿಕೋ ಇಷ್ಟ ಇಲ್ಲ, ನಾನು ಅಲ್ಲಿಗೆ ಹೋಗಲು ಬಯಸಲ್ಲ. ಅವನ ಮಾಮ್ ಹೇಳ್ತಾರೆ, ನೀನು ನಿನ್ನ ಫ್ಯಾಮಿಲಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿನಗೆ ಒಳ್ಳೆ ಫೀಲ್ ಆಗುತ್ತೆ. ನಿನ್ನ ಅಜ್ಜ ನಿನ್ನ ಗಮನವಿಡ್ತಾರೆ. ನಿನ್ನ ಡ್ಯಾಡ್ ಹೇಳ್ತಿದ್ರು ಸ್ಯಾನ್ ಜೀವಿಯರ್ ಒಂದು ಮ್ಯಾಜಿಕಲ್ ಜಾಗವಂತ, ನಿನ್ನ ಕಸಿನ್ಸ್ ಅಲ್ಲಿ ಇರಬಹುದು, ನಿನಗೆ ಅಲ್ಲಿ ಖುಷಿ ಸಿಗುತ್ತೆ. ಆದ್ರೆ ಅಲೆಕ್ಸ್ ನಿರಾಸೆಗೊಂಡು ತನ್ನ ರೂಮ್ಗೆ ಹೋಗ್ತಾನೆ. ರೂಮಲ್ಲಿ ತನ್ನ ಡ್ಯಾಡ್ ಫೋಟೋ ನೋಡಿ ಅವನು ಅಳ್ತಿದ್ದ. ಅವನ ಮಾಮ್ ಹೇಳ್ತಾರೆ, ನಿನ್ನ ಡ್ಯಾಡ್ ಬಯಸ್ತಿದ್ರು ನಿನ್ನ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ, ಆದ್ರೆ ಕ್ಯಾನ್ಸರ್ನಿಂದ ಅವರ ಸಾವಾಯ್ತು. ಅಲೆಕ್ಸ್ ಹೇಳ್ತಾನೆ, ನನಗೆ ಅವರ ನೆನಪು ಬರುತ್ತೆ. ಮಾಮ್ ಹೇಳ್ತಾರೆ, ನೀನು ನಿನ್ನ ಒಬ್ಬಂಟಿ ಅಂತ ಅನ್ಕೋಬೇಡ, ನಮ್ಮ ಪೂರ್ತಿ ಫ್ಯಾಮಿಲಿ ನಿನ್ನ ಒಟ್ಟಿಗೆ ಇದೆ, ಅವರು ನಿನ್ನ ಬಗ್ಗೆ ಧ್ಯಾನ ಇಡ್ತಾರೆ. ನಂತರ ಅಲೆಕ್ಸ್ ಫ್ಲೈಟ್ ನಲ್ಲಿ ಮೆಕ್ಸಿಕೋಗೆ ಹೋಗ್ತಾನೆ. ಏರ್ಪೋರ್ಟ್ ನಲ್ಲಿ ಅವನ ಅಜ್ಜ ಚಾವ್ ಅವನನ್ನು ಕರೆತರಲು ಬರ್ತಾರೆ. ಮನೆಗೆ ಹೋಗುವಾಗ ಚಾವ್ ಅವನಿಗೆ ಕೇಳ್ತಾರೆ, ನಿನ್ನ ಡ್ಯಾಡ್ ನಿನ್ಗೆ ಸ್ಪ್ಯಾನಿಷ್ ಕಲಿಸ್ಲೇ ಇಲ್ವಾ ಅಲೆಕ್ಸ್? ಅಲೆಕ್ಸ್ ಹೇಳ್ತಾನೆ, ಸ್ಪ್ಯಾನಿಷ್ ಕಲಿಯಲು ಇಷ್ಟವಿರಲಿಲ್ಲ, ಯಾಕಂದ್ರೆ ನಮ್ಮ ಕ್ಯಾನ್ವಾಸ್ ಸಿಟಿಯಲ್ಲಿ ಯಾರು ಸ್ಪ್ಯಾನಿಷ್ ಮಾತಾಡ್ತಾನೆ ಇರಲಿಲ್ಲ. ಚಾವ್ ಹೇಳ್ತಾರೆ, ನೀನು ನಿನ್ನ ಡ್ಯಾಡ್ನಂತೆ ಕಾಣ್ತಿ. ಇದನ್ನು ಕೇಳಿ ಅಲೆಕ್ಸ್ಗೆ ಮತ್ತೆ ಪುನಃ ಗೇಮ್ ಆಡಲು ಶುರು ಮಾಡ್ತಾನೆ. ಯಾಕಂದ್ರೆ ಅವನು ತನ್ನ ಡ್ಯಾಡ್ನ ವಿಷಯ ಬಂದಾಗ ನೊಂದ್ಕೊಳ್ತಿದ್ದ. ಈಗ ಚಾವ್ ಮತ್ತು ಅಲೆಕ್ಸ್ ಮನೆಗೆ ಬರ್ತಾರೆ. ಚಾವ್ ಅವನಿಗೆ ಅವನ ಕಸಿನ್ ಮೆಮೋನ ಭೇಟಿಯಾಗಿಸಿ ಹೇಳ್ತಾರೆ, ಮೆಮೋ ಕೇವಲ ಸ್ಪ್ಯಾನಿಷ್ ಮಾತಾಡ್ತಾನೆ, ನಿನ್ಗೆ ಅವನು ಸ್ಪ್ಯಾನಿಷ್ ಮಾತಾಡಲು ಹೆಲ್ಪ್ ಮಾಡ್ತಾನೆ. ಮೆಮೋ ಅಲೆಕ್ಸ್ನ ತನ್ನ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಒಳಗೆ ಹೋಗ್ತಾ ಅಲೆಕ್ಸ್ಗೆ ಚಾವ್ ಅವರ ಹಲವಾರು ಫೋಟೋಗಳು ಕಾಣಿಸುತ್ತೆ. ಮೆಮೋ ಅಲೆಕ್ಸ್ಗೆ ಅವನ ರೂಮ್ ತೋರಿಸ್ತಾನೆ. ಅದು ಮೆಮೋನ ರೂಮ್ನ ಮೇಲೆ ಇತ್ತು. ಆದ್ರೆ ಅಲ್ಲಿ ಬೇಡವಾದ ವಸ್ತುಗಳು ಬಿದ್ಕೊಂಡಿದ್ವು. ಅಲೆಕ್ಸ್ಗೆ ಗಿಟಾರ್ನ ಸದ್ದು ಕೇಳಿಸುತ್ತೆ. ಅಲೆಕ್ಸ್ ಕಿಟಕಿಲಿ ನೋಡಿದಾಗ ಮೆಮೋನ ತಂಗಿ ಲೂನಾ ಗಿಟಾರ್ ಬಾರಿಸ್ತಿದ್ಲು. ಬಳಿಕ ಲೂನಾ ಅಲೆಕ್ಸ್ ಹತ್ರ ಬರ್ತಾಳೆ. ಅಲೆಕ್ಸ್ ಲೂನಾಗೆ ಶೇಕ್ ಹ್ಯಾಂಡ್ ಮಾಡಲು ಬಯಸ್ತಿದ್ದ. ಆದ್ರೆ ಲೂನಾ ಅವನನ್ನು ಅಪ್ಪಿಕೊಂಡು ಹೇಳ್ತಾಳೆ, ಇಲ್ಲಿ ನಾವು ಅಪ್ಪಿಕೊಂಡು ಹೆಲೋ ಹೇಳ್ತೇವೆ. ಇನ್ನೊಂದು ಕಡೆ 2 ಆಡುಗಳ ಹಿಂದೆ ಒಂದು ಚುಪಕಬ್ರಾ ಮರಿ ಓಡ್ತಿತ್ತು. ಇತ್ತ ಮೆಮೋ ಮತ್ತು ಲೂನಾ ಅಲೆಕ್ಸ್ಗೆ ಚಾವ್ ಅವರ ಬಗ್ಗೆ ಹೇಳ್ತಾರೆ. ಅವರು ದೊಡ್ಡ ರೆಸ್ಲರ್ ಆಗಿದ್ರು. ಅವರ ಹಲವಾರು ಟ್ರೋಫೀಸ್ ಗೆದ್ದಿದ್ರು. ನಂತರ ಅವನಿಗೆ ಅಜ್ಜ ಚಾವ್ನ ವಿಡಿಯೋ ಕೂಡ ತೋರಿಸ್ತಾರೆ. ಅಲೆಕ್ಸ್ಗೆ ಇಲ್ಲಿ ಗೊತ್ತಾಗುತ್ತೆ ತನ್ನ ಅಜ್ಜ ಒಬ್ಬ ಒಳ್ಳೆ ರೆಸ್ಲರ್ ಆಗಿದ್ರು ಅನ್ನೋದು. ಅವರು ಹಲವಾರು ಫೈಟ್ ಗೆದ್ದಿದ್ರು. ಆದ್ರೆ ಒಂದು ದಿನ ಅವರ ಎದುರಾಳಿ ಅವರನ್ನು ರಿಂಗ್ನಿಂದ ಹೊರಗೆ ಬೀಳುವಂತೆ ಮಾಡಿದ. ಅದರಿಂದ ಅವರ ಪ್ರಜ್ಞೆ ಹೋಗಿ ಹಾಸ್ಪಿಟಲ್ಗೆ ಅವರನ್ನು ಅಡ್ಮಿಟ್ ಮಾಡಲಾಯಿತು. ಅವರಿಗೆ ಪ್ರಜ್ಞೆ ಬರಲೇ ಇಲ್ಲ.
ಡಾಕ್ಟರ್ ಚೆಕ್ ಮಾಡಿದಾಗ ಗೊತ್ತಾಯ್ತು ಇನ್ನು ಅವರು 1 ತಿಂಗಳು ಕೋಮಾದಿಂದ ಹೊರಗೆ ಬರಲ್ಲ ಅಂತ. ಹೀಗಾಗಿ ಅವರ ರೆಸ್ಲಿಂಗ್ ಕರಿಯರ್ ಮುಗಿದು ಹೋಯ್ತು. ಅವರ ತಲೆ ಕೂಡ ಹಾಳಾಯ್ತು. ಈಗಲೂ ಅವರು ಹಲವಾರು ವಿಷಯಗಳನ್ನು ಮರೆತು ಬಿಡ್ತಾರೆ. ಇದನ್ನು ಕೇಳಿ ಅಲೆಕ್ಸ್ಗೆ ತುಂಬಾನೇ ಬೇಸರವಾಗುತ್ತೆ. ಅವರಿಗೆ ಇನ್ನೂ ಹೆಚ್ಚು ಗೌರವ ಕೊಡಲಾರಂಭಿಸ್ತಾನೆ. ಇಲ್ಲಿ ಅವನ ಮೊದಲ ರಾತ್ರಿ ಆಗಿದ್ರಿಂದ ಅವನಿಗೆ ನಿದ್ರೆ ಬರಲ್ಲ. ಹೊರಗೆ ಏನೋ ಸದ್ದು ಕೇಳಿಸಿದಾಗ ಪರದೆ ತೆಗೆದು ನೋಡ್ತಾನೆ. ಅಲ್ಲಿ ಒಂದು ಮೇಕೆ ನಿಂತಿತ್ತು. ಈಗ ಅವನ ಆಗಮನ ಅಜ್ಜನ ಮೇಲೆ ಬೀಳುತ್ತೆ. ಅವರು ಫಾರ್ಮ್ ಹೌಸ್ ಹತ್ರ ಹೋಗ್ತಿದ್ರು. ಅಲೆಕ್ಸ್ಗೆ ಕನ್ಫ್ಯೂಸ್ ಆಯ್ತು. ಹಾಗೆ ಡೌಟ್ ಆಗುತ್ತೆ. ಹೀಗಾಗಿ ಅವನು ಕೂಡ ಅವರ ಹಿಂದೆ ಹೋಗ್ತಾನೆ. ಹೊರಗೆ ಹೋಗಿ ಅವನು ನೋಡಿದಾಗ ಒಳಗೆ ಚಾವ್ ಕುತ್ಕೊಂಡಿದ್ದು ಅವನಿಗೆ ಕಾಣಿಸುತ್ತೆ. ಅವರ ಕೈಯಲ್ಲಿ ಒಂದು ಮ್ಯೂಸಿಕ್ ಬಾಕ್ಸ್ ಇತ್ತು. ಅದನ್ನು ಪ್ಲೇ ಮಾಡಿ ಎದುರು ನೋಡ್ತಿದ್ರು. ಅಲೆಕ್ಸ್ಗೆ ಅಲ್ಲಿ ಯಾರೋ ಇದ್ದಂತೆ ಭಾಸವಾಗುತ್ತೆ. ಅಲೆಕ್ಸ್ ಅಲ್ಲೇ ಅವಿತು ನೋಡ್ತಾನೆ. ಅವನಿಗೆ ಪೊದೆಯಿಂದ ಏನೋ ಅಪಾಯಕಾರಿ ಪ್ರಾಣಿ ಅವನತ್ತ ಬರುವಂತೆ ಭಾಸವಾಗುತ್ತೆ. ಹೆದರಿ ಹಿಂದೆ ತಿರುಗಿ ಕೆಳಗೆ ಬಿದ್ದು ಬಿಡ್ತಾನೆ. ಅವನ ಕೂಗು ಕೇಳಿ ಅಜ್ಜ ಕೂಡ ಹೊರಗೆ ಬರ್ತಾರೆ. ಇಬ್ರು ಕಸಿನ್ಸ್ ಲೂನಾ ಮತ್ತು ಮೆಮೊ ಕೂಡ ಅಲ್ಲಿಗೆ ಬರ್ತಾರೆ. ಅಲೆಕ್ಸ್ ಅವರಿಗೆ ಹೇಳ್ತಾನೆ, ಪೊದೆಯಲ್ಲಿ ನನಗೆ ಯಾವುದೋ ಅಪಾಯಕಾರಿ ಜೀವಿ ನೋಡಿದಂತೆ ಭಾಸವಾಯಿತು. ಹೀಗಾಗಿ ನಾನು ಚೀರಿದೆ. ಈಗ ಅಲ್ಲಿಯ ಪೊದೆಯಿಂದ ಖತರ್ನಾಕ್ ಪ್ರಾಣಿ ಹೊರಗೆ ಬರುವ ಮೊದಲು ಒಂದು ಮೊಲ ಹೊರಗೆ ಬರುತ್ತೆ. ಅದನ್ನು ನೋಡಿ ಅಲೆಕ್ಸ್ನ ಇಬ್ರು ಕಸಿನ್ಸ್ ಅವನ ಮೇಲೆ ನಗಾಡಲು ಶುರು ಮಾಡ್ತಾರೆ. ನೀನು ಒಂದು ಮೊಲಕ್ಕೆ ಹೆದರಿದಿ ಅಂತ ತಮಾಷೆ ಮಾಡ್ತಾರೆ. ಚಾವ್ ಕೇಳ್ತಾರೆ, ನೀನು ಏನೋ ನೋಡಿದ್ಯಾ ಅಲೆಕ್ಸ್? ಅಲೆಕ್ಸ್ನ ಅಜ್ಜನ ಮೇಲೆ ಡೌಟ್ ಆಗುತ್ತೆ. ಇವರು ಏನೋ ಅವಿತು ಇಟ್ಟಿದ್ದಾರೆ ಅಂತ ಭಾವಿಸ್ತಾನೆ. ಅವರು ಇಲ್ಲಿ ಮೊಲದ ಬದಲಿಗೆ ಯಾವುದೋ ಪ್ರಾಣಿಗಾಗಿ ಕಾಯ್ತಿದ್ರು. ಮತ್ತೊಂದೆಡೆ ಸೈಂಟಿಸ್ಟ್ ರಿಚರ್ಡ್ ಮತ್ತು ಅವನ ಟೀಮ್ಗೆ ಸೀನಿಯರ್ಸ್ ಮತ್ತು ಗವರ್ಮೆಂಟ್ ನಿಂದ ಕೊನೆ ವಾರ್ನಿಂಗ್ ಸಿಕ್ಕಿತ್ತು. ಚುಪಕಬ್ರಾ ಇರುವ ಬಗ್ಗೆ ಯಾವುದೋ ಪ್ರೂಫ್ ತೋರಿಸ್ತಿದ್ರೆ ಅವನ ಈ ಪ್ರಾಜೆಕ್ಟ್ ಶಾಶ್ವತವಾಗಿ ಬಂದ್ ಮಾಡಲಾಗುತ್ತೆ. ಯಾಕಂದ್ರೆ ಗವರ್ಮೆಂಟ್ ಈ ಪ್ರಾಜೆಕ್ಟ್ಗೆ ತುಂಬಾನೇ ಹಣ ಕೊಟ್ಟಿತ್ತು. ಮರುದಿನ ಬೆಳಗ್ಗೆ ಅಲೆಕ್ಸ್ ಕಣ್ಣು ತೆರೆದಾಗ ಅವನ ಹಾಸಿಗೆ ಮೇಲೆ ಚುಪಕಬ್ರಾ ಮರಿ ಇರುತ್ತೆ. ಅದು ಅವನಿಗೆ ತೊಂದರೆ ಕೊಡದೆ ಸುಮ್ಮನೆ ಕೊಳ್ತಿರುತ್ತೆ. ಅದನ್ನು ಅಚಾನಕ್ ಆಗಿ ನೋಡಿ ಅಲೆಕ್ಸ್ ಗಾಬರಿಗೊಂಡು ಬಿಡ್ತಾನೆ. ಅದು ನೋಡಲು ವಿಚಿತ್ರವಾಗಿ ಭಯಾನಕವಾಗಿ ಕಾಣ್ತಿತ್ತು. ಅಲೆಕ್ಸ್ ಹಿಂದೆ ಸರಿದಾಗ ಚುಪಕಬ್ರಾ ಕೂಡ ಹಿಂದೆ ಸರಿಯುತ್ತೆ. ಓಡುತ್ತಾ ಅದು ಕಿಟಕಿಯಿಂದ ಹೊರಗೆ ಹಾರುತ್ತೆ. ಅಲ್ಲಿ ಎಲ್ಲ ಅಸ್ತವ್ಯಸ್ತ ಆಗಿತ್ತು. ಆ ಸದ್ದು ಕೇಳಿ ಅಲ್ಲಿಗೆ ಮೆಮೊ ಕೂಡ ಬರ್ತಾನೆ. ಅಲೆಕ್ಸ್ ಕಿಟಕಿಯಿಂದ ಹೊರಗೆ ನೋಡ್ತಾನೆ. ಆ ವಿಚಿತ್ರ ಜೀವಿ ಎಲ್ಲಿ ಹೊಡೆಯಿತು ಅಂತ ನೋಡಲು ಹೊರಗೆ ಅವನಿಗೆ ಅದು ಕಾಣಿಸಲ್ಲ. ಅಲ್ಲಿ ಅವನ ಕಸಿನ್ ಲೂನಾ ಕೊಳ್ತಿದ್ಲು. ಅವಳು ಹೆಡ್ಫೋನ್ ಹಾಕಿದ್ಲು. ಸ್ವಲ್ಪ ಹೊತ್ತು ಮುಂಚೆ ಅವಳಿಗೆ ಏನಾಗಿತ್ತು ಅಂತ ಗೊತ್ತೇ ಇರಲ್ಲ. ಅಲೆಕ್ಸ್ ಯೋಚನೆ ಮಾಡ್ತಾನೆ, ನಾನು ಇವಳಿಗೆ ಏನಾದರೂ ಹೇಳಿದ್ರೆ ಇವಳು ಮತ್ತೆ ನನಗೆ ತಮಾಷೆ ಮಾಡ್ತಾಳೆ. ಹೀಗಾಗಿ ಸುಮ್ಮನೆ ಇದ್ದು ಅವಳ ಹತ್ರ ಬಂದು ಕುಳಿತುಕೊಳ್ತಾನೆ. ಲೂನಾ ಹೇಳ್ತಾಳೆ, ಅಜ್ಜ ಕಾಣಿಸ್ತಿಲ್ಲ, ನಾವು ಅವರನ್ನು ಹುಡುಕಬೇಕು. ಹೀಗಾಗಿ 3 ಜನ ಅವರನ್ನು ಹುಡುಕಲು ಮಾರ್ಕೆಟ್ಗೆ ಹೋಗ್ತಾರೆ. ಎಷ್ಟೇ ಹುಡುಕಿದ್ರು ಅಜ್ಜ ಅವರಿಗೆ ಸಿಗಲ್ಲ. ಗಾಡಿಯಲ್ಲಿ ಇವರು ಮನೆ ಹತ್ರ ಹೋಗುವಾಗ ದಾರಿಯಲ್ಲಿ ಅವರಿಗೆ ಅಜ್ಜ ಸಿಗ್ತಾರೆ. ಅವರ ಕೈಯಲ್ಲಿ ಒಂದು ಮೇಕೆ ಇತ್ತು. ಇವರು ಅದರ ಹತ್ರ ಹೋಗಿ ಕೇಳ್ತಾರೆ, ನೀವು ಎಲ್ಲಿ ಹೋಗಿದ್ರಿ? ಆದ್ರೆ ಅವರಿಗೆ ಯಾವುದೇ ನೆನಪಿರಲ್ಲ. ಈಗ ಅವರಿಗೆ ತಾನು ಮನೆಗೆ ಹೋಗ್ಬೇಕು ಅನ್ನೋದು ಅರಿವಾಗುತ್ತೆ. ಮಕ್ಕಳು ಅವರನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ರಿಸರ್ಚ್ ಟೀಮ್ ಚುಪಕಬ್ರಾ ಹುಡುಕಾಟದಲ್ಲಿತ್ತು. ಚಾವ್ ಅವರಿಗೆ ತಿಳಿದಿತ್ತು ರಿಸರ್ಚ್ ಟೀಮ್ ಅಲ್ಲಿ ಏನೋ ಮಾಡ್ತಿದೆ ಅನ್ನೋದು. ಆದ್ರೆ ಮಕ್ಕಳಿಗೆ ವಿಷಯ ಗೊತ್ತಿರಲಿಲ್ಲ. ಮನೆಗೆ ಬಂದಾಗ ಅಲೆಕ್ಸ್ ಲೂನಾ ಹತ್ರ ಕೇಳ್ತಾನೆ, ನನಗೆ ಅಜ್ಜನ ಮೇಲೆ ಡೌಟ್ ಇದೆ. ಅವರು ನಮ್ಮಿಂದ ಏನೋ ಅವಿತಿಡ್ತಿದ್ದಾರೆ. ನನಗೆ ಅವರು ಹಳೆಯ ಪ್ರಾಚೀನ ಕಾಲದ ಚುಪಕಬ್ರಾ ಅವಿತಿಡುತ್ತಿರುವಂತೆ ಕಾಣಿಸುತ್ತೆ. ಅಲೆಕ್ಸ್ ಅವಳಿಗೆ ಮ್ಯೂಸಿಕ್ ಬಾಕ್ಸ್ ತೋರಿಸ್ತಾನೆ. ಹಾಗೆ ರಾತ್ರಿ ತಾತ ಫಾರ್ಮ್ ಹೌಸ್ ಹೋಗೋ ವಿಷಯ ಕೂಡ ಹೇಳ್ತಾನೆ. ಲೂನಾ ಅವನ ಮಾತು ನಂಬಲ್ಲ. ಅಲೆಕ್ಸ್ ರಾತ್ರಿ ಮ್ಯೂಸಿಕ್ ಬಾಕ್ಸ್ ತಗೊಂಡು ಫಾರ್ಮ್ ಹೌಸ್ಗೆ ಹೋಗ್ತಾನೆ. ಮ್ಯೂಸಿಕ್ ಪ್ಲೇ ಮಾಡಲು ಶುರು ಮಾಡ್ತಾನೆ. ಮ್ಯೂಸಿಕ್ ಸದ್ದು ಕೇಳಿ ಚುಪಕಬ್ರಾ ಹೊರಗೆ ಬರುತ್ತೆ. ಅದನ್ನು ನೋಡಿ ಅಲೆಕ್ಸ್ ಮ್ಯೂಸಿಕ್ ಬಾಕ್ಸ್ ಕೆಳಗೆ ಬೀಳಿಸ್ತಾನೆ. ಅವನಿಗೆ ಅದು ಹಾನಿ ಮಾಡಲ್ಲ ಅಂತ ಗೊತ್ತಾಗಿ ಅದರ ಹತ್ರ ಹೋಗ್ತಾನೆ. ಹೀಗೆ ಅಲೆಕ್ಸ್ ಫ್ರೆಂಡ್ಶಿಪ್ ಚುಪಕಬ್ರಾ ಒಟ್ಟಿಗೆ ಆಗುತ್ತೆ. ಅಲೆಕ್ಸ್ ಅದಕ್ಕೆ ತಿನ್ನಲು ತಿಂಡಿ ಕೊಡ್ತಾನೆ. ಅದು ಅವನಿಗೆ ತಿನ್ನಲು ಸತ್ತ ಇಲಿ ಕೊಡುತ್ತೆ. ಅಲೆಕ್ಸ್ ಅದನ್ನು ಓಪನ್ ಮಾಡಿ ಹೇಳ್ತಾನೆ, ನನಗೆ ಇದು ತಿನ್ನಲು ಸಾಧ್ಯವಿಲ್ಲ, ಇದು ತುಂಬಾನೇ ಕೆಟ್ಟದ್ದು, ಶೀ ಅಂತಾನೆ. ಈಗ ಹವಾಮಾನ ಬದಲಾಗತೊಡಗುತ್ತೆ. ಚುಪಕಬ್ರಾ ಮರಿ ಗುಡುಗು ಸಿಡಿಲಿಗೆ ಹೆದರತೊಡಗುತ್ತೆ. ಅಲೆಕ್ಸ್ ಅದನ್ನು ತನ್ನ ಸಾಥ್ ಕೊಡುತ್ತಾ ಸಪೋರ್ಟ್ ಮಾಡ್ತಾನೆ. ಮರುದಿನ ಬೆಳಗ್ಗೆ ಚುಪಕಬ್ರಾ ಮರಿಯ ಬಗ್ಗೆ ಅಲೆಕ್ಸ್ ಕಸಿನ್ಗೆ ತಿಳಿದು ಹೋಗುತ್ತೆ. ಮೊದಲು ಅವರಿಗೆ ಹೆದರಿಕೆ ಆಗುತ್ತೆ. ಅದಕ್ಕೆ ಹಾರಲು ನಡೆಯಲು ಬರ್ತಿತ್ತು. ಕೊನೆಗದು ತೊಂದರೆ ಕೊಡಲ್ಲ ಅಂತ ಅವರಿಗೆ ಅರಿವಾಗುತ್ತೆ. ಇಲ್ಲಿ ಅವರ ದೋಸ್ತಿ ಆಗುತ್ತೆ. ಇಲ್ಲಿಗೆ ಅವರ ಅಜ್ಜ ಬಂದು ಚುಪನ ಪ್ರೀತಿಯಲ್ಲಿ ತನ್ನ ಹತ್ರ ಕರೀತಾರೆ. ಅದು ಕೂಡಲೇ ಅವರ ಹತ್ರ ಓಡುತ್ತೆ. ಅಜ್ಜ ಸತ್ಯ ವಿಷಯ ಹೇಳಲು ಆರಂಭಿಸ್ತಾರೆ. ಕೆಲವು ದಿನ ಹಿಂದೆ ರಾತ್ರಿ ನಾನು ಮನೆಗೆ ಬರ್ತಿರುವಾಗ ಇದ್ರ ಅಮ್ಮ ನನ್ನ ಗಾಡಿಗೆ ಡಿಕ್ಕಿ ಹೊಡೆದಿತ್ತು. ಆ ದಿವಸ ಚುಪಕಬ್ರಾದ ತಾಯಿ ಡಿಕ್ಕಿ ಹೊಡೆದಿದ್ದು ಇವರ ಗಾಡಿಯಾಗಿತ್ತು. ಈಗ ಅವರು ಮತ್ತೆ ಹೇಳ್ತಾರೆ, ನನಗನ್ನಿಸ್ತಿತ್ತು ಯಾವುದೋ ಸಾಮಾನ್ಯ ಪ್ರಾಣಿ ಇರಬಹುದು. ಹೀಗಾಗಿ ನಾನು ಆ ದಿವಸ ಮುಂದೆ ಹೋದೆ. ನಾನು ಮನೆ ಹತ್ರ ಸಮೀಪ ಆದಾಗ ನನಗೆ ಅದರ ಮರಿ ಸಿಕ್ತು. ಇದ್ರ ತಾಯಿ ತುಂಬಾನೇ ದೂರ ಹೋಗಿತ್ತು. ಇದು ಮಾತ್ರ ನನ್ನ ಹಿಂಬಾಲಿಸ್ತಾ ಮನೆ ತನಕ ಬಂದಿತ್ತು. ನನಗೆ ಅರ್ಥವಾಯ್ತು, ಇದ್ರ ಹೆದರಿದೆ ನನಗೆ ಯಾವುದೇ ತೊಂದರೆ ಕೊಡಲ್ಲ. ಆಗ ನಾನು ಇದನ್ನು ನನ್ನ ಮನೆಗೆ ಕರೆತಂದೆ. ಇದನ್ನು ರಿಸರ್ಚ್ ಟೀಮ್ನವರು ಹುಡುಕ್ತಿದ್ದಾರೆ ಅಂತ ಗೊತ್ತಾಗಿ ತುಂಬಾನೇ ಚಿಂತೆ ಆಯ್ತು. ಒಂದು ವೇಳೆ ಇದು ಅವರ ಕೈಗೆ ಸಿಕ್ಕರೆ ಇದಕ್ಕೆ ಹಾನಿ ಮಾಡ್ತಾರೆ. ಇದರ ಮೇಲೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾರೆ. ಹೀಗಾಗಿ ನಾನು ಇದರ ಪ್ರಾಣ ಉಳಿಸಲು ಇಲ್ಲ ಇಟ್ಟೆ. ಇದನ್ನು ಕೇಳಿ ಮಕ್ಕಳಿಗೆ ಚುಪ ಮೇಲೆ ಕರುಣೆ ಬರುತ್ತೆ. ಅದನ್ನು ಪ್ರೀತಿಸಲು ಚೆನ್ನಾಗಿ ನೋಡಿಕೊಳ್ಳಲು ಶುರು ಮಾಡ್ತಾರೆ. ಆದ್ರೆ ದುರಾದೃಷ್ಟ ಅನ್ನುವಂತೆ ಅವರ ಮನೆಗೆ ಸೈಂಟಿಸ್ಟ್ನವರು ಟೀಮ್ ಬರುತ್ತೆ. ಚುಪಕಬ್ರಾಕ್ಕೆ ಚಾವ್ ಅವರು ಮಿಸ್ ಆಗಿ ಡಿಕ್ಕಿ ಹೊಡೆದಾಗ ಗಾಡಿ ನಂಬರ್ ಪ್ಲೇಟ್ ರೋಡ್ ಮೇಲೆ ಬಿದ್ದಿತ್ತು. ಸೈಂಟಿಸ್ಟ್ ರಿಚರ್ಡ್ ಹೇಳ್ತಾನೆ,
ಇದು ನಿಮ್ದೇ ಅಲ್ವಾ? ನಿಮ್ ಗಾಡಿ ಆ ದಿವಸ ಚುಪಕಬ್ರಾಗೆ ಡಿಕ್ಕಿ ಹೊಡೆದಿತ್ತು. ನಾನೀಗ ನಿಮ್ಮ ಮನೆ ಸರ್ಚ್ ಮಾಡ್ಬೇಕಾಗುತ್ತೆ. ಚಾವ್ ಇದಕ್ಕೆ ನಿರಾಕರಿಸ್ತಾನೆ. ನಾನು ಅದಕ್ಕೆ ಪರ್ಮಿಷನ್ ಕೊಡಲ್ಲ ಅಂತಾರೆ. ಅವರನ್ನು ಹೆದರಿಸಿ ಅಲ್ಲಿಂದ ಓಡಿಸ್ತಾರೆ. ಅಲೆಕ್ಸ್ ಮತ್ತು ಚುಪಾನ ದೋಸ್ತಿ ಇನ್ನೂ ಗಟ್ಟಿಯಾಗುತ್ತೆ. ಅದು ಸಣ್ಣದು ಮತ್ತು ಹೆದರಿದ್ರಿಂದ ಸರಿಯಾಗಿ ಹಾರಲು ಅದಕ್ಕೆ ಆಗ್ತಾನೆ ಇರಲಿಲ್ಲ. ಅದರ ಧೈರ್ಯ ಕುಗ್ತಿತ್ತು. ಅಲ್ಲಿ ಅದಕ್ಕೆ ಹೆಲ್ಪ್ ಮೆಮೋ ಮಾಡ್ತಾನೆ. ಚಾವಣಿ ಮೇಲೆ ಅದನ್ನು ಕರ್ಕೊಂಡು ಹೋಗಿ ಹಾರಲು ಕಲಿಸ್ತಾನೆ. ಹಲವು ಸಲ ಅದಕ್ಕೆ ಹೇಗೆ ಹಾರಬೇಕು ಅಂತ ಟ್ರೈನಿಂಗ್ ಕೊಡ್ತಾನೆ. ಅಲೆಕ್ಸ್ಗೆ ತನಗೆ ಖುಷಿ ಸಿಕ್ಕಿದೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿಗೆ ಬಂದು ಅವನಿಗೆ ಒಳ್ಳೆ ಫೀಲ್ ಆಗ್ತಿತ್ತು. ಒಂದು ಕ್ಯೂಟ್ ಆದ ಫ್ರೆಂಡ್ ಚುಪಾ ಸಿಕ್ಕಿತ್ತು. ಹಾಗೆ ಕಸಿನ್ಸ್ ಮತ್ತೆ ಒಳ್ಳೆ ಅಜ್ಜ ಇದ್ರು. ಒಂದು ದಿನ ಅವನಿಗೆ ಅವನ ಡ್ಯಾಡ್ ಬಗ್ಗೆ ಹೇಳ್ತಾರೆ. ನಾನು ರೆಸ್ಲಿಂಗ್ ಬಿಟ್ಟಾಗ ಅದನ್ನು ನಿನ್ನ ಡ್ಯಾಡ್ಗೆ ಕಲಿಸಿದೆ. ನನ್ನ ಮಗ ತುಂಬಾನೇ ಇಂಟೆಲಿಜೆಂಟ್ ಆಗಿದ್ದ. ಒಂದು ದಿನ ಅವನಿಗೆ ನಿನ್ನ ಮಾಮ್ ಸಿಕ್ಕರು. ಅವನು ಮದುವೆ ಆದ. ಅಲ್ಲಿಂದ ರೆಸ್ಲಿಂಗ್ ಬಿಟ್ಟೇ ಬಿಟ್ಟ. ಅಲೆಕ್ಸ್ಗೆ ಇದು ಕೇಳಿ ಕೋಪ ಮತ್ತು ಬೇಸರವಾಗುತ್ತೆ. ಇದನ್ನು ಅವನ ಅಜ್ಜ ಗಮನಿಸ್ತಾರೆ. ಅವರು ಡಿಸೈಡ್ ಮಾಡ್ತಾರೆ ಇವನ ಕೋಪ ಕಡಿಮೆ ಮಾಡಿ ನಾರ್ಮಲ್ ಮಾಡ್ತಾರೆ ಅಂತ. ಇದಕ್ಕಾಗಿ ಅವರು ಅವನ ಒಟ್ಟಿಗೆ ಫೈಟ್ ಮಾಡಲು ಆರಂಭಿಸ್ತಾರೆ. ಅವನು ಫೈಟ್ ಮಾಡಲು ಪ್ರಚೋದನೆ ಮಾಡಲು ಆರಂಭಿಸ್ತಾರೆ. ಯಾಕಂದ್ರೆ ಅವನ ಕೋಪ ಕಮ್ಮಿ ಆಗ್ಲಿ ಅಂತ. ಅಲೆಕ್ಸ್ ಅವರ ಮೇಲೆ ಕೈ ಎತ್ತಲು ಬಯಸಲ್ಲ. ಅಲೆಕ್ಸ್ ಸಿಟ್ಟಿನಲ್ಲಿ ಫೈಟ್ ಮಾಡುತ್ತಾ ಅವರನ್ನು ಬೀಳಿಸಿ ಬಿಡ್ತಾನೆ. ಚಾವ್ ಅವರು ಬಿದ್ದು ಅವರ ಪ್ರಜ್ಞೆ ಹೋಗುತ್ತೆ. 3 ಜನ ಮಕ್ಕಳು ಇದನ್ನು ನೋಡಿ ಹೆದ್ರಿ ಅಲ್ಲಿಗೆ ಡಾಕ್ಟರ್ನ ಕರೆಸ್ತಾರೆ. ಡಾಕ್ಟರ್ ಚೆಕ್ ಮಾಡಿ ಹೇಳ್ತಾರೆ, ಕೆಲವು ದಿನವರೆಗೆ ಇವ್ರಿಗೆ ಯಾವ್ದು ನೆನಪು ಬರಲ್ಲ, ಇವ್ರು ರೆಸ್ಟ್ ಮಾಡ್ಬೇಕು ಅಂತಾರೆ. ಸೈಂಟಿಸ್ಟ್ ರಿಚರ್ಡ್ ಮತ್ತೊಮ್ಮೆ ಇಲ್ಲಿಗೆ ಬರ್ತಾನೆ. ಅವನಿಗೆ ಚಾವ್ ಅವರ ಹಿಂದಿನ ವರ್ತನೆ ನೋಡಿ ಡೌಟ್ ಬಂದಿರುತ್ತೆ. ಹೀಗೆ ಹೋಗುತ್ತಾ ಅವನು ಫಾರ್ಮ್ ಹೌಸ್ ನಲ್ಲಿ ಚುಪಾನ ನೋಡಿ ಬಿಡ್ತಾನೆ. ಗನ್ನಿಂದ ಹೊಡೆದು ಅದರ ಪ್ರಜ್ಞೆ ತಪ್ಪಿಸ್ತಾನೆ. ಅದನ್ನು ಎತ್ತಿಕೊಂಡು ತನ್ನೊಡನೆ ತೆಗೆದುಕೊಂಡು ಹೋಗತೊಡಗ್ತಾನೆ. ಮಕ್ಕಳು ಅದನ್ನು ತಡೆಯಲು ಪ್ರಯತ್ನ ಮಾಡ್ತಾರೆ. ಆದ್ರೆ ಸೈಂಟಿಸ್ಟ್ ಗನ್ ತೋರಿಸಿ ಅವರನ್ನು ಬೆದರಿಸಿ ಚುಪಾನ ತಕೊಂಡು ಅಲ್ಲಿಂದ ಹೋಗಿ ಬಿಡ್ತಾನೆ. ಮಕ್ಕಳಿಗೆ ಬೇಜಾರಾಗುತ್ತೆ. ಅಲೆಕ್ಸ್ ಓಡುತ್ತಾ ಅಜ್ಜನ ಹತ್ರ ಬರ್ತಾನೆ. ಅವರು ಮಲಗಿದ್ರು. ಎಬ್ಬಿಸಿ ಅವರಿಗೆ ಹೇಳ್ತಾನೆ, ನೀವು ಚುಪಾನ ಬಚಾವ್ ಮಾಡಬೇಕು. ಚಾವ್ ಅವರ ನೆನಪೇ ಹೋಗಿತ್ತು. ಅವರು ಕೇಳ್ತಾರೆ, ಯಾರು ಚುಪಾ, ನೀನ್ ಯಾರು? ಅಲೆಕ್ಸ್ಗೆ ಒಂದು ಐಡಿಯಾ ಬರುತ್ತೆ. ಬೇಗನೆ ಹೇಳ್ತಾನೆ, ಮನೆಯೊಳಗೆ ವೈರಿಗಳನ್ನು ಸುಳಿದ್ದಾರೆ. ನಿಮ್ಮನವರು ರೆಸ್ಲಿಂಗ್ ರಿಂಗ್ ನಿಂದ ನಿಮ್ಮನ್ನು ಹೊರಗೆ ಹಾಕಿದ್ದಾರೆ. ಚಾವ್ ಅವರಿಗೆ ಈಗ ತುಂಬಾನೇ ಸಿಟ್ಟು ಬರುತ್ತೆ. ತನ್ನ ಮಾಸ್ಕ್ ಹಾಕಿ ಹೊರಗೆ ಬರ್ತಾರೆ. ಸೈಂಟಿಸ್ಟ್ ಅಲ್ಲಿಗೆ ಬಂದಾಗ ಅವನಿಗೊಂದು ಕಿಕ್ ಹೊಡಿತಾರೆ. ಸೈಂಟಿಸ್ಟ್ ರಿಚರ್ಡ್ ದೂರ ಹೋಗಿ ಬೀಳ್ತಾನೆ. ನಂತರ ಇವರು ತನ್ನ ಶಕ್ತಿ ಬಳಸಿ ರಿಚರ್ಡ್ ನ ಸೋಲಿಸಿ ಬಿಡ್ತಾರೆ. ಎಲ್ಲರೂ ಅಲ್ಲಿಂದ ಹೊರಗೆ ಬಂದು ಸೈಂಟಿಸ್ಟ್ ಚುಪಾ ಇಟ್ಟ ಗಾಡಿ ತಗೊಂಡು ಓಡಿ ಬಿಡ್ತಾರೆ. ರಿಚರ್ಡ್ ಕೂಡಲೇ ತನ್ನ ಟೀಮ್ಗೆ ಈ ವಿಷಯ ತಿಳಿಸ್ತಾನೆ. ಇತ್ತ ಇವರು ಚುಪಾನ ಅದರ ಫ್ಯಾಮಿಲಿಗೆ ಬಿಡಲು ಚುಪಕಬ್ರಾ ಫ್ಯಾಮಿಲಿ ಹುಡುಕ್ತಾ ಹೋಗ್ತಾರೆ. ಅಲೆಕ್ಸ್ ಚಾವ್ಗೆ ಕೇಳ್ತಾನೆ, ನೀವು ಇದರ ಮಾಮ್ ಯಾವ ಕಡೆ ಹೋಗುದು ನೋಡಿದ್ರಿ? ಯಾಕಂದ್ರೆ ನಾವು ಆ ದಿಕ್ಕಿಗೆ ಚುಪಾನ ಕರ್ಕೊಂಡು ಹೋಗ್ಬಹುದು. ಆದ್ರೆ ಈ ವಿಷಯ ಚಾವ್ ಮರ್ತೇ ಬಿಟ್ಟಿದ್ರು. ಚುಪಾ ಈಗ ಅಲ್ಲಿಂದ ದೂರಕ್ಕೆ ಓಡಲು ಶುರು ಮಾಡುತ್ತೆ. ಇವರು ಅದರ ಹಿಂದೆ ಓಡ್ತಾರೆ. ಅವರಿಗೆ ಅರಿವಾಗುತ್ತೆ ಚುಪಾಗೆ ಅದರ ಮನೆ ದಾರಿ ಗೊತ್ತಿದೆ ಅಂತ. ರಿಚರ್ಡ್ ಇವರನ್ನು ಫಾಲೋ ಮಾಡ್ತಾ ಟೀಮ್ ನೊಂದಿಗೆ ಬರ್ತಾನೆ. ತನ್ನ ದುರ್ಬಿನ್ನಿಂದ ಇವರನ್ನು ನೋಡ್ತಾನೆ. ಓಡುತ್ತಾ ಓಡುತ್ತಾ ಅಲೆಕ್ಸ್ ತನ್ನವರಿಂದ ಬೇರೆಯಾಗಿ ಚುಪಾ ಹಿಂದೆ ಹೋಗ್ತಾನೆ. ಒಂದು ಆಳವಾದ ಕಂದಕ ಹತ್ರ ಬರ್ತಾನೆ. ಅದರ ಮೇಲೆ ಲೋಹದ ಒಂದು ದೊಡ್ಡ ಪೈಪ್ ಇತ್ತು. ಚುಪಾ ಹಾರಲು ಹೆದರಿ ಪೈಪ್ ನಲ್ಲಿ ಮುಂದೆ ಹೋಗತೊಡಗುತ್ತೆ. ಅದು ಅಲ್ಲಿ ಕೂಗುತ್ತೆ. ಅದರ ಕೂಗಿಗೆ ಮತ್ತೊಂದು ಕಡೆಯಿಂದ ಚುಪಕಬ್ರಾದ ಪ್ರತ್ಯುತ್ತರ ಸಿಗುತ್ತೆ. ಚುಪಾ ಖುಷಿಯಲ್ಲಿ ಅಲ್ಲಿಂದ ಹೋಗುತ್ತೆ. ಅಲೆಕ್ಸ್ ನ ಹಿಂದೆ ಒಂದು ಲಿಯೋಪಾರ್ಡ್ ಬರುತ್ತೆ. ಅಲ್ಲಿಗೆ ಅವನ ಅಜ್ಜ ಬಂದು ಅದನ್ನು ಓಡಿಸಲು ಪ್ರಯತ್ನ ಮಾಡ್ತಾರೆ. ಹೇಗೋ ಅದನ್ನು ಅಲ್ಲಿಂದ ಓಡಿಸಿ ಬಿಡ್ತಾರೆ. ಅಲೆಕ್ಸ್ ವಾಪಸ್ಸು ಬರಲು ಆರಂಭಿಸಿದಾಗ ಅಲ್ಲಿದ್ದ ಪೈಪ್ ಒಡೆಯತೊಡಗುತ್ತೆ. ಅವನು ಬೀಳ್ತಾನೆ ಅನ್ನುವಾಗ ಸಣ್ಣ ಪೈಪ್ ಹಿಡಿದು ಬಿಡ್ತಾನೆ. ತನ್ನ ಫ್ರೆಂಡ್ ನ ಕಷ್ಟ ನೋಡಿ ಚುಪಾ ವಾಪಸ್ ಬರುತ್ತೆ. ಅಲೆಕ್ಸ್ ನ ಬಚಾವ್ ಮಾಡಲು ಪೈಪ್ ಮೇಲೆ ಹತ್ತುತ್ತೆ. ಆದ್ರೆ ಆ ಪೈಪ್ ಕೂಡ ಒಡೆಯುತ್ತೆ. ಅದೃಷ್ಟ ಅಂದ್ರೆ ಚುಪಾ ಈಗ ಹಾರಲು ಕಲಿತಿತ್ತು. ಅಲೆಕ್ಸ್ ಅದರ ಬಾಲ ಹಿಡಿಯುವಂತೆ ಮಾಡಿ ಅದು ಹಾರುತ್ತೆ. ಹೇಗೋ ಅಲೆಕ್ಸ್ ನ ಹೊರಗೆ ತರುತ್ತೆ. ಅಲೆಕ್ಸ್ ನ ಜೀವ ಬಚಾವಾಗುತ್ತೆ. ಎಲ್ಲರೂ ತುಂಬಾನೇ ಖುಷಿ ಆಗ್ತಾರೆ. ಇಲ್ಲಿಗೆ ರಿಚರ್ಡ್ ಬಂದು ಚುಪಾಗೆ ಶೂಟ್ ಮಾಡಿ ಪ್ರಜ್ಞೆ ತಪ್ಪಿಸ್ತಾನೆ. ಉಳಿದವರಿಗೆ ಹೆದರಿಸ್ತಾನೆ. ಬಿಡಿ ಅದನ್ನು, ಹಿಂದೆ ಸರಿರಿ ಅಂತಾನೆ. ಈ ಸಲ ಚಾವ್ ಮತ್ತು ಮಕ್ಕಳಿಗೆ ಏನು ಮಾಡಲಾಗಲಿಲ್ಲ. ಹೀಗಾಗಿ ಹಿಂದೆ ಸರಿಯಲೇಬೇಕಾಗುತ್ತೆ. ರಿಚರ್ಡ್ ಚುಪಾನ ಎತ್ತಿ ತನ್ನ ಗಾಡಿಯಲ್ಲಿ ಇಡ್ತಾನೆ. ಅಲ್ಲಿಂದ ಅವನು ಹೋಗಲು ಆರಂಭಿಸಿದಾಗ ಚುಪಾನ ಕೂಗು ಕೇಳಿ ಅದನ್ನು ಉಳಿಸಲು ಅದರ ಪೂರ್ತಿ ಫ್ಯಾಮಿಲಿ ಬರುತ್ತೆ. ರಿಚರ್ಡ್ ಗಾಡಿ ಮೇಲೆ ದಾಳಿ ಮಾಡುತ್ತೆ. ಕೋಪದಲ್ಲಿ ಅವನ ಗಾಡಿ ನಜ್ಜುಗುಜ್ಜು ಮಾಡಲು ಆರಂಭಿಸ್ತವೆ. ಇದನ್ನು ನೋಡಿ ಚಾವ್ ಮತ್ತು ಮಕ್ಕಳು ತುಂಬಾನೇ ಖುಷಿ ಆಗ್ತಾರೆ. ಚುಪಾ ಉಳಿತು ಅಂತ ಭಾವಿಸ್ತಾರೆ. ಆದ್ರೆ ರಿಚರ್ಡ್ ಚಾಲಾಕಿಯಾಗಿದ್ದ. ಮರಿ ಚುಪಾನ ಕೈಯಲ್ಲಿ ಹಿಡ್ಕೊಂಡು ಹೊರಗೆ ಬರ್ತಾನೆ. ದೊಡ್ಡ ಚುಪಕಬ್ರಾಗೆ ಗನ್ ತೋರಿಸಿ ಹೆದರಿಸಲು ಶುರು ಮಾಡ್ತಾನೆ. ಚುಪಾಗೆ ಈಗ ಪ್ರಜ್ಞೆ ಬರುತ್ತೆ. ಹಿಂದಿನಿಂದ ಚಾವ್ ಬಂದು ರಿಚರ್ಡ್ ನ ಹಿಡಿದು ಬಿಡ್ತಾರೆ. ಅವನ ಕೈ ಬ್ಲಾಕ್ ಮಾಡಿ ಚುಪಾನ ಬಿಡಿಸ್ತಾರೆ. ತಮ್ಮ ರೆಸ್ಲಿಂಗ್ ಟ್ರಿಕ್ ನಿಂದ ರಿಚರ್ಡ್ ನ ಹೊಡೆದು ಬೀಳಿಸ್ತಾರೆ. ರಿಚರ್ಡ್ ಅಲ್ಲೇ ಮಲಗಿ ಬಿಡ್ತಾನೆ. ಚುಪಾಗೆ ತನ್ನ ಫ್ಯಾಮಿಲಿ ಸಿಕ್ಕಾಗ ಖುಷಿಯಾಗುತ್ತೆ. ಅಲೆಕ್ಸ್ ಮತ್ತು ಚುಪಾ ಒಬ್ರಿಗೊಬ್ರು ಕೊನೆ ಸಲ ಗುಡ್ ಬೈ ಹೇಳ್ತಾರೆ. ಇದರ ಬಳಿಕ ತಮ್ಮ ತಮ್ಮ ಮನೆಗೆ ಹೋಗಲು ತಯಾರಾಗ್ತಾರೆ. ಅಲೆಕ್ಸ್ ಈಗ ಖುಷಿಯಾಗಿದ್ದ. ತನ್ನ ಕಸಿನ್ಸ್ ಒಟ್ಟಿಗೆ ಒಳ್ಳೆಯ ಸಮಯ ಕಳೆದಿದ್ದ. ಹಾಗೆ ತನ್ನ ಮನೆಗೆ ಹೋಗಲು ತಯಾರಾಗಿದ್ದ. ಇಲ್ಲಿ ಮೊದಲು ಅವನು ಸ್ಯಾಡ್ ಆಗಿದ್ದ. ಫ್ಯಾಮಿಲಿ ಇಷ್ಟಪಡ್ತಿರ್ಲಿಲ್ಲ. ಆದ್ರೆ ಈಗ ಫ್ಯಾಮಿಲಿ ಒಟ್ಟಿಗೆ ಸಮಯ ಕಳೆಯಲು ಖುಷಿಯಾಗಿದ್ದ. ಅಲೆಕ್ಸ್ ಅಜ್ಜ ಚಾವ್ ಕೂಡ ಖುಷಿ ಆಗ್ತಾರೆ. ಅವರು ಅವನಿಗೆ ಕಲಿಸ್ಬೇಕು ಅನ್ಕೊಂಡಿದ್ದು ಅವನು ಕಲಿತು ಬಿಟ್ಟಿದ್ದ. ಇಬ್ರು ಅಪ್ಪಿಕೊಂಡು ಗುಡ್ ಬೈ ಹೇಳ್ತಾರೆ. ಬಳಿಕ ಅಲೆಕ್ಸ್ ಪ್ಲೇನ್ ಅಲ್ಲಿ ಬಂದು ಕುಳಿತುಕೊಳ್ತಾನೆ. ಸಂತೋಷದಲ್ಲಿ ತನ್ನ ಮನೆ ಹತ್ತ ಹೊರಡ್ತಾನೆ. ಹೀಗೆ ಅವನು ಹೊರಗೆ ನೋಡುವಾಗ ಚುಪಾ ಅಲ್ಲಿ ಗಾಳಿಯಲ್ಲಿ ಹಾರ್ತಿತ್ತು. ಅಲೆಕ್ಸ್ಗೆ ಅದನ್ನು ನೋಡಿ ಖುಷಿಯಾಗುತ್ತೆ. ಕೊನೆಗೂ ಚುಪಾ ಫ್ರೀ ಬರ್ಡ್ ನಂತೆ ಆಗಿತ್ತು.
ಚುಪಾ ಇಲ್ಲಿ ಅದರ ಫ್ರೆಂಡ್ಶಿಪ್ ತೋರಿಸಲು ಬಂದಿತ್ತು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಖುಷಿಯಾಗ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯಿತು. ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.